ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ನೇ ಬ್ಲಾಗು. ಸ್ಟಾರ್ಟ್ ಮಾಡ್ತಾ ಇರೋದು ರೋಡಲ್ಲಿ. ಮೈ ಕಾಲಾಗೈತೋ ಇಲ್ವೋ ಗೊತ್ತಿಲ್ಲ. ಇದ್ದೀನಿ ಇವತ್ತೇನಪ್ಪ ಬ್ಲಾಗ್ ಅಂದರೆ, ಕುರುಬ್ರಳ್ಳಿ ಕರ್ಗದ್ದು ಕಂಕಣ ಕಟ್ಸ್ಕೊತಾ ಇಲ್ಲೇ ಹತ್ರದಲ್ಲೇ ಇರೋದು ಅಣ್ಣನ ಮನೆ. ಫಸ್ಟ್ ಬ್ಲಾಗು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೈತೆ. ಇವಾಗ ಬನ್ನಿ ಗೈಸ್, ಹೋಗೋಣ ಒಳಗಡೆ ಕಂಕಣ ಕಟ್ಸ್ಕೊಳ್ಳೋಣ. ಪೂಜೆಗಳು ನಡೆಯುತ್ತೆ, ಪೂಜೆಗಳೆಲ್ಲ ತೋರಿಸ್ತೀನಿ ನೋಡಿ. ಇನ್ನು 26ನೇ ತಾರೀಕಿಂದ 30ನೇ ತಾರೀಕು ತನಕ ದೇವ್ರು ಕುಣಿಸಿರ್ತೀವಿ. ಎಲ್ಲ ಹಬ್ಬಗಳದ್ದು ಏನೇನು ಮಾಡ್ತಾರೆ ಕರ್ಗದ್ದು ಎಲ್ಲ ಬ್ಲಾಗಲ್ಲಿ ಹಾಕ್ತೀನಿ. ಎಲ್ಲರೂ ನೋಡ್ತಾರಿ, ಕಾಯ್ತಾರೆ. A few moments later. ಗೈಸ್ ನೋಡಿ, ನೆನ್ನೆ ನಾನು 7 ಗಂಟೆಗೆ ಬರೋಕ್ಕೆ ಹೇಳಿ ಇವಳು ಬ್ಲಾಗಲ್ಲೆಲ್ಲ ಹೇಳ್ತಿದ್ದಾಳೆ. 7 ಗಂಟೆಗೆ ಬಾ, ಪೂಜೆ ಕರೆಕ್ಟಾಗಿ 7 ಗಂಟೆಗೆ ಇರಬೇಕಂತ ಹೇಳಿ ನಾನು 7:15 ಇವ್ರ ಮನೆ ಹತ್ರ ಹೋದ್ರು. ಇನ್ನೂ ಮನ್ಗೋಳೆ. ಏನು ಹೇಳೋಣ ಇಂಥವ್ರಿಗೆ, ಎಲ್ಲದರಲ್ಲೂ ಇಂಥವ್ರು ಇದ್ದೇ ಇರ್ತಾರೆ. ಲೇಟೆಸ್ಟ್ ಇತಿಹಾಸದಲ್ಲೇ ಅವಳು ಹೇಳೋ ಟೈಮಿಗೆ ಅವಳು ಬಂದಿಲ್ಲ ಗೈಸ್. ನೋಡ್ಕಲಿ, ಸೈಕಲ್ ಓಡ್ಸಕ್ಕೆ ಬರಲ್ಲ ಇವಳಿಗೆ. ಗೈಸ್, ಇವಾಗ ತಾನೇ ಕಂಕಣ ಕಟ್ಸ್ಕೊಳ್ಳೋ ಅಣ್ಣನ ಮನೆ ಹತ್ರ ಬಂದ್ವಿ. ನೋಡ್ರಿ, ಇದೇ ಮನೆ. ಲೇಟ್ ಆಗಿಬಿಟ್ಟೈತೆ, ಪಕ್ಕಾ ಬೈತಾರೆ, ಬೈಸ್ಕೋಬೇಕು ಅಷ್ಟೇ. ಗೈಸ್, ಪೂಜೆಗೆ ಮಡಿ ನೀರು ಬೇಕಂತ ಮಡಿ ನೀರು ತರಕ್ಕೆ ಹೋಗ್ತಿದ್ವಿ. ಬನ್ನಿ ಹೋಗೋಣ. ಹೌದಾ, ನೀನು ನಂಬ್ಕೊಂಡು ಹೋಗಿದ್ದಿದ್ರೆ ಊರೆಲ್ಲ ಸುತ್ತಾಡಿಸ್ತಾಳೆ ಗೈಸ್. ನೋಡ್ರಿ, ಅವಳು ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟವಳೆ. ಕಾಂಪಿಟೇಟರ್ ಇಲ್ಲಿರೋ ಇದಕ್ಕೆ ಗೈಸ್, ಎಲ್ಲೆಲ್ಲೋ ಕರ್ಕೊಯ್ತಾಳೆ. ಹಾಯ್ ಹಾಯ್. ಎಲ್ಲಿ ಬರುತ್ತೆ ಇಲ್ಲಿ ನೀರು? ಗೈಸ್ ನೋಡಿ, ಫೈನಲಿ ನಮಗೆ ಟ್ಯಾಂಕ್ ಸಿಕ್ತು. ಅದರಲ್ಲೂ ಟ್ಯಾಂಕಲ್ಲಿ ನೀರು ಸಿಕ್ತು. ಅದಕ್ಕೆ ಇವಾಗ ಇದು ಇಟ್ಕೊಂಡು ಹೋಗೋಣ. ಇದು ಔಟ್ ಬ್ಲಾಗೆ ನಾನು ಮಾತಾಡ್ತಾ ಇದ್ದೀನಿ. ಅಲ್ಲ, ಕೆಳಗಡೆ ಇಕ್ಕಕ್ಕೂ ಆಗಲ್ಲ, ಗಲೀಜಾಗೈತೆ. ಕೆಳಗಡೆ ಇಕ್ಲೂಬಾರ್ದು ಗೈಸ್, ಮಡಿ ನೀರಲ್ವಾ. ಅದಕ್ಕೆ ನೋಡಿ, 2 ಬಿನ್ಗೆ ಐತೆ. 1 ಬಿನ್ಗೆ ನಂದು, 1 ಬಿನ್ಗೆ ಅವಳದು. ಕೆಳಗಡೆ ಯಾರು ಇಟ್ಬಿಟ್ಟು ಆರಾಮ್ಸೆ ನಿಂತ್ಕೋಬೋದಿತ್ತು, ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಹೆಂಗೋ ಹತ್ರದಲ್ಲೇ ಸಿಕ್ತು ಗೈಸ್. ಆದರೆ ಇವಾಗ ನಾವು ಕಂಕಣ ಕಟ್ಸ್ಕೊತೀವಲ್ಲ, ಅಲ್ಲಿ ಮಣಿನ ಅಂತಿದ್ದಾರೆ. ಅವ್ರ ಮನೆ ಪಕ್ಕದ ರೋಡಲ್ಲೇ ಸಿಕ್ತು. ನಾವು ಮುಂಚೆ ಹೋಗಿದ್ದು ತುಂಬ ದೂರ ಇತ್ತು. ಅಲ್ಲೆಲ್ಲ ನೀರು ಸಿಕ್ಕಿದ್ರೆ ಎತ್ಕೊಬರಕ್ಕೆ ಆಯ್ತಿದ್ದಿಲ್ಲ. ನನ್ನ ಕೈಲಂತೂ ಆಯ್ತಿದ್ದಿಲ್ಲ, ನನಗೆ ಅಭ್ಯಾಸನೂ ಇಲ್ಲ. ಅಭ್ಯಾಸ ಆಗುತ್ತೆ, ನಮ್ಮ ಥರ ಕೆಲಸ ಮಾಡಬೇಕು. ಆಯಿತು ಗೈಸ್, ನೆಕ್ಸ್ಟ್ ಅವ್ರ ಅಮ್ಮನ ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ಅವಳೇನು ಮಾಡ್ತಾಳೆ, ನಾನೇನು ಮಾಡಲ್ಲ. ನಾನು ಅವ್ರ ಅಮ್ಮನ ತೋರಿಸ್ತೀನಿ. ಅವ್ರ ಅಮ್ಮನ ನಾನು ಕೇಳ್ತೀನಿ, ನಮ್ಮ ಅಮ್ಮನ ಅವಳು ಕೇಳಿ. ಸರಿ, ಆಯಿತು ಗೈಸ್. ನೀರು ಇಟ್ಕೊಂಡ್ವಿ. ಇವಾಗ ಬನ್ನಿ ಹೋಗಿ ಕೊಡೋಣ ಪೂಜೆಗೆ. ಪೂಜೆ ಎಲ್ಲ ತೋರಿಸ್ತೀನಿ, ನೋಡ್ತಾರಿ. ಇವಳು ತಗೊಂಡ್ಲು. ಅವಳ ಸರಿ ಸಮ ಯಾರು
ಗೈಸ್ ನೋಡಿ ಇವಾಗ ಜಸ್ಟ್ ಪೂಜೆ ಮುಗೀತು, ಕಂಕಣ ಕಟ್ಸ್ಕೊಂಡ್ವಿ. ಅಲ್ಲಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತವ್ರೆ ನೋಡಿ, ಶೆಡ್ ಹಾಕೋರೆ ಗೈಸ್. ಪೂಜೆನೂ ಎಲ್ಲ ಮುಗೀತು. ಇನ್ನೇನಿದ್ರು 26ನೇ ತಾರೀಕಿಂದ 30ನೇ ತಾರೀಕು ತನಕ ಇಲ್ಲಿ ದೇವ್ರು ಕುಂಡಿಸ್ತಾರೆ. ಆವಾಗ ಪೂಜೆಗಳೆಲ್ಲ ಇರುತ್ತೆ. ಒಟ್ಟಿನಲ್ಲಿ ಕಂಕಣ ಕಟ್ಸ್ಕೊಂಡಾಯಿತು, ಪೂಜೆನೂ ಮುಗೀತು, ಮನೆಗೆ ಹೋಗೋದೆ ಗೈಸ್ ಅಷ್ಟೇ. ಮನೆ